ರವಿ ಸರ್, ಇರಾನ್ನ ನಾಯಕತ್ವ ಬದಲಾವಣೆ ಮಾಡಬೇಕು ಅಂತ ಟ್ರಂಪ್ ಹೊರಟಿದ್ರು. ಆದರೆ ಹಂತ ಹಂತವಾಗಿ ನಿಧಾನವಾಗಿ ಅಮೆರಿಕದಲ್ಲೇ ನಾಯಕತ್ವ ಬದಲಾವಣೆಗಳಾಗುವಂತಹ ಎಲ್ಲ ಲಕ್ಷಣಗಳು ಕಾಣಿಸ್ತಾ ಇದೆ. ಬದಲಾವಣೆಗಳತ್ತ ಜನ ಬದಲಾವಣೆ ಬೇಕು ಅಂತ ಇದು ಮಾಡ್ತಿದ್ದಾರೆ. ಏನ್ ಹೇಳ್ತೀರಿ ಇದ್ರ ಬಗ್ಗೆ? ನನಗೆ ಹೇಳ್ತಾ ಇದ್ದೀರಾ? ನಿಮ್ಗೇನೆ ಈಗ ಸಾಕಷ್ಟು ಪ್ರತಿದಿನ ಬೇಕಾದಷ್ಟು ಯುದ್ಧ ಉಪಕರಣಗಳು ಹಾಳಾಗ್ತಾ ಇದೆ. ಅವರು ಏನು ಯೋಚನೆ ಮಾಡ್ಕೊಂಡು ಬಂದ್ರೋ ಇರಾನ್ಗೆ ಅದನ್ನೇ ಹಿಡ್ಕೋಬೇಕು ಅಂತ ಹೇಳ್ಬಿಟ್ಟು ಅದು ಆಗ್ತಾ ಇಲ್ಲ. ಏನಾಗತ್ತೆ ಅನ್ಕೊಂಡ್ರು ಅಂದ್ರೆ ವೆನಿನ್ಸುಲಾ ತರ ಅವರು ಈಸಿಯಾಗಿ ಹಿಡ್ಕೊಂಡ್ಬಿಡ್ಬೋದು, ಅವರ ಟಾಪ್ ಎಚ್ಲಾನ್ಗೆ ಶೂಟ್ ಮಾಡ್ಬಿಟ್ರೆ ಅಂತ ಹೇಳ್ಕೊಂಡು ಬಂದ್ರು. ಅದೇ ನಾನು ಹೇಳಿದ್ನಲ್ಲ, ಮೊಹಮ್ಮದ್ ಅಲಿ ಜಾಫ್ರಿ ಇವ್ರನ್ನ ಟ್ರೈನ್ ಮಾಡಿದ್ರು ಸಣ್ಣ ಸಣ್ಣ ಗ್ರೂಪ್ಗಳು. ಅವ್ರುಗಳು ತಮ್ಮ ಸ್ವತಂತ್ರವಾಗಿ ಏನ್ ಬೇಕಾದ್ರೂ ಆಕ್ಷನ್ ತಗೋಬಹುದು ಅಂತ ಹೇಳಿ ಅವ್ರಿಗೆ ಆದೇಶ ಇದೆ. ಈಗ ಇವರು ಹೇಳ್ತಾ ಇರೋದು ಏನಂತ ಹೇಳಿದ್ರೆ, ನಿನ್ನೆ ಒಂದು ಕ್ಷಿಪಣಿ ದಾಳಿ ಆಗಿದೆ, ಆಮೇಲೆ ಮತ್ತೆ ಇವತ್ತು ಅದೇನೆ ಇದು ಏನದು F-35 ಹೊಡೆದಿದ್ದೀನಿ ಅಂತ ಹೇಳ್ತಿದಾರ. ಇದು ಬಹಳ ಅಡ್ವಾನ್ಸ್ಡ್ ಏರ್ ಕ್ರಾಫ್ಟ್ ಇದೆ. ಇದನ್ನ ಡೆವಲಪ್ ಮಾಡ್ಲಿಕ್ಕೆ $2 ಟ್ರಿಲಿಯನ್ ಅಂದ್ರೆ $2,000 ಕೋಟಿ. ಅದು ಹೆಚ್ಚು ಕಡಿಮೆ 2 ಲಕ್ಷ ಕೋಟಿ ರೂಪಾಯಿ. 2 ಲಕ್ಷ ಕೋಟಿ ರೂಪಾಯಿ. ಇದು ಬರೀ US ಮಾತ್ರ ಅಲ್ಲ, ನ್ಯಾಟೋನು ಸೇರ್ಕೊಂಡು ಮಾಡ್ತಿದೆ. ಲಾಕಿಡ್ ಮಾರ್ಟಿನ್ ಕಡೆಯಿಂದ ಇದು ಆಗಿದೆ. ಇದು 3 ವಿಮಾನಗಳಿದೆ. F-35A, B, C. ಎ ಬಂದು ಸಾಮಾನ್ಯವಾಗಿ ಇರೋ ವಿಮಾನ ನಿಲ್ದಾಣಗಳಿಂದ ಹಾರಿಕೊಂಡು ಹೋಗುವಂತ, ಅದು ಟೇಕ್ ಆಫ್ ಆಗುವಂತ ಗಾಡಿ ಇದು ವಿಮಾನ. F-35B ಬಂದು ಫಾರ್ ಶಾರ್ಟ್ ಟೇಕ್ ಆಫ್ ಅಂಡ್ ವರ್ಟಿಕಲ್ ಲ್ಯಾಂಡಿಂಗ್, ಅಂದ್ರೆ ಕಡಿಮೆ ದೂರದಲ್ಲಿ ಅದು ಆಕಾಶಕ್ಕೆ ಹೋಗುತ್ತೆ. ಆಮೇಲೆ ವರ್ಟಿಕಲ್ ಲ್ಯಾಂಡಿಂಗ್, ಅದು ಹಡಗ ಮೇಲೆ, ಅದು ಯುದ್ಧ ಇದು ನೇವಿಗೆ ಇದು ನೌಕಾಪಡೆಗೆ ಡಿಸೈನ್ ಮಾಡಿರೋದು. ಅದು ಹಿಂಗೆ ಕೂತ್ಕೊಳ್ಳುತ್ತೆ, ಹಿಂಗೆ ಇಳಿಯುತ್ತೆ ಅದು. ಆಮೇಲೆ ಇನ್ನೊಂದು ಕ್ಯಾಟಾಪುಲ್ಟ್ ಅಸಿಸ್ಟೆಡ್ ಟೇಕ್ ಆಫ್, ಅಂದ್ರೆ ಈಗ ಹಿಂದ್ಗಡೆ ಅದು 2 ಕೊಕ್ಕಿ ಇರುತ್ತೆ ಕೆಳಗಡೆ. ಆ ಕೊಕ್ಕಿಲ್ ನೋಡಿ ಈ ತರ ಇದು ಇಟ್ಕೊಳತ್ತೆ, ವೈರ್ ಇಟ್ಕೊಳತ್ತೆ, ಎಳೆದಿಟ್ಕೊಳತ್ತೆ. ಅದು ಫುಲ್ ಪವರ್ ಡೆವಲಪ್ ಆದ್ಮೇಲೆ ಇದು ಹಿಂಗ್ ರಿಲೀಸ್ ಮಾಡಿದ ತಕ್ಷಣ ಹಿಂಗ್ ಹೊಟ್ಟೋಗುತ್ತೆ ಇದು. ಸೊ ಅದು ಅದು ಫುಲ್ ಪವರ್ ಇರೋದ್ರಿಂದ ಬಹಳ ಶಾರ್ಟ್ ಅಲ್ಲಿ ಟೇಕ್ ಆಫ್ ಆಗುತ್ತೆ. ಮತ್ತೆ ಅರೆಸ್ಟೆಡ್ ಲ್ಯಾಂಡಿಂಗ್, ಏರ್ಕ್ರಾಫ್ಟ್ ಹಿಂಗ್ ಬರ್ಬೇಕಾದ್ರೆ ಅಲ್ಲಿ ಇದು ಹಿಂಗ್ ಬರ್ಬೇಕಾದ್ರೆ ಈಗ ಈ ಹಗ್ಗ ಇರತ್ತೆ, ಒಂದು ಸ್ಟೀಲ್ ಹಗ್ಗ, ಇಲ್ಲಿ ಅರೆಸ್ಟ್ ಆಗತ್ತೆ. ಸೊ ಅದರ್ ಫೀಚರ್ಸ್ ಆಫ್ ದಿಸ್ ಏರ್ಕ್ರಾಫ್ಟ್ ಇದು ಅಂಡ್ F-35A ಬಂದು $82 ಮಿಲಿಯನ್ ಅಂತ ಹೇಳಿದ್ರೆ ಹೆಚ್ಚು ಕಡಿಮೆ ಒಂದು 800 ಕೋಟಿ ರೂಪಾಯಿ. F-35B ಬಂದು ಸಾಕಷ್ಟು ಕಾಸ್ಟ್ಲಿ ಏರ್ಕ್ರಾಫ್ಟ್ ಇದು. ಅದು ಬಂದು $110 ಬಿಲಿಯನ್, ಅಂದ್ರೆ ಒಂದು 1,100 ಕೋಟಿ ತನಕ ಹೋಗುತ್ತೆ. ಆಮೇಲೆ ಇದು F-35C ಅದು ಬಂದು $102 ಬಿಲಿಯನ್ ಅಂತ ಹೇಳಿದ್ರೆ ಹೆಚ್ಚು ಕಡಿಮೆ 1,000 ಕೋಟಿ ಆಗುತ್ತೆ. ಓಕೆ, ಆಲ್ ರೈಟ್, ಮಾತಾಡ್ತೀನಿ. ಹೊಡೆದಿದ್ರೆ ಇದು ನಿಜ ಆದ್ರೆ ಇಂಡಿಪೆಂಡೆಂಟ್ ಕನ್ಫರ್ಮೇಶನ್ ಇಲ್ಲ ಇದುವರೆಗೂ. ಸೊ ಇಂಡಿಪೆಂಡೆಂಟ್ ಕನ್ಫರ್ಮೇಶನ್ ಆಯ್ತು ಅಂತ ಹೇಳಿದ್ರೆ ಇದು ಸಖತ್ ಹೊಡ್ತಾ ಬೀಳುತ್ತೆ ಅಮೆರಿಕಾಗೆ. ಓಕೆ, ಆಲ್ ರೈಟ್. ಮೋಹನ್ ಸರ್, ಈಗ ಕೇಳಿಸ್ತಾ ಇದೆಯಾ ಮೋಹನ್ ಸರ್ ನನ್ನ ಧ್ವನಿ ನಿಮ್ಗೆ? ನೋಡಿ, ನಿಮ್ ಧ್ವನಿ ಕೇಳಿಸ್ತಿದೆ, ಆದ್ರೆ ಸ್ವಲ್ಪ ಡಿಸ್ಟರ್ಬೆನ್ಸ್ ಇದೆ, ಬಟ್ ಇಟ್ ಇಸ್ ಓಕೆ. ಸರ್, ನಾನು ಆಗ್ಲೇ ನಿಮ್ಮನ್ನ ಪ್ರಶ್ನೆ ಕೇಳಿದ್ದೆ. ಸೊ ನೀವು ಹೇಗೆ ಅನಲೈಸ್ ಮಾಡ್ತೀರಾ ಸರ್ ಇದನ್ನ? ಯಾಕಂದ್ರೆ ವಿಶ್ವಸಂಸ್ಥೆ ಏನ್ ಮಾಡ್ತಿದೆ ಅನ್ನೋ ಪ್ರಶ್ನೆ ಬರುತ್ತೆ. ಇರಾನ್ನ ನಾಗರಿಕ ನೆಲೆಗಳ ಮೇಲೆ ಟಾರ್ಗೆಟ್ ಮಾಡಿ ದಾಳಿ ಮಾಡಬೇಕು ಅಂತ ಅಮೆರಿಕ ಹೊರಟಿರುವಾಗ ಯುದ್ಧ ನೀತಿ ಅದನ್ನ ಒಪ್ಕೊಳ್ಳೋದಿಲ್ಲ. ಆದ್ರೆ ವಿಶ್ವಸಂಸ್ಥೆಯ ಕಾನೂನುಗಳು ಅಮೆರಿಕ ಹೊರತುಪಡಿಸಿ ಬೇರೆ ಎಲ್ಲ ದೇಶಕ್ಕೂ ಅನ್ವಯಿಸ್ತವೆ, ಅಮೆರಿಕಾಗ ಅನ್ವಯಿಸಲ್ವಾ ಅಂತ ಅನ್ಸುತ್ತೆ. ಹೇಳಿದ ಪ್ರಕಾರ ಡೊನಾಲ್ಡ್ ಟ್ರಂಪ್ ಒಬ್ಬ ಸುಳ್ಳುಗಾರ, ಒಬ್ಬ ಮೋಸಗಾರ, ಇದು ಅಂತ ಹೇಳ್ತಾ ಇದ್ದೇನೆ. ನಿನ್ನೆ ಬೆಳಿಗ್ಗೆ 6:30 ಭಾರತೀಯ ಸಮಯ 20 ನಿಮಿಷ ಅಮೆರಿಕನ್ ಮೀಡಿಯಾ. ಮೋಹನ್ ಸರ್, ಇಫ್ ಯು ಡೋಂಟ್ ಮೈಂಡ್, ಕ್ಯಾನ್ ಯು ಪ್ಲೀಸ್ ಕಮ್ ಲಿಟಲ್ ಫ್ರಂಟ್ ಅಂಡ್ ಟಾಕ್? ಆಯ್ತಾ? 20 ನಿಮಿಷದ ಭಾಷಣದಲ್ಲಿ 25 ಸುಳ್ಳು ಹೇಳಿದ್ದಾನೆ. ಅವನು ಮೊದಲನೇ ಸುಳ್ಳಿತ್ತು, ರಿಜಿಮ್ ಚೇಂಜ್ ಮಾಡೋದು ನನ್ನ ಉದ್ದೇಶ ಇದ್ದಿದ್ದಿಲ್ಲ. ಫಸ್ಟ್ ಸ್ಟೇಟ್ಮೆಂಟ್ ಏನಿತ್ತು, ರಿಜಿಮ್ ಚೇಂಜ್ ಮಾಡೋದು. ಎರಡನೇ ಸ್ಟೇಟ್ಮೆಂಟ್ ಇತ್ತು ಹಂಗೆ, ನಂಗೆ ನ್ಯೂಕ್ಲಿಯರ್ ಎನ್ರಿಚ್ಮೆಂಟ್ ಅನ್ನ ತಗೋಬೇಕಂತ. ಆಮೇಲೆ ಪುಣ್ಯಾತ್ಮ ನೋಡಿ, ತಾನು ಜಗಳದಲ್ಲಿ ಯುರೋಪಿಯನ್ ನೇಷನ್ಸ್, ನಾಟೋ ಕಂಟ್ರಿಗಳ
ಹಾರ್ಮೋನ್ಸ್ ಅನ್ನ ಬಂದ್ ಮಾಡಿ ನಮ್ಮಂತ ಭಾರತ ದೇಶಕ್ಕೆ ಕಂಟಕದಲ್ಲಿ ಕೂಡಿಸಿದ ಈ ಡೊನಾಲ್ಡ್ ಟ್ರಂಪ್ ಹೇಳ್ಬಿಡ್ತಾನೆ, ಐ ಆಮ್ ನಾಟ್ ರೆಸ್ಪಾನ್ಸಿಬಲ್ ಫಾರ್ ದ ಹಾರ್ಮೋನ್ಸ್, ಯು ನೀಡ್ ಲುಕ್ ಇನ್ ಟು ದಟ್, ಇಫ್ ಯು ಪವರ್. ಅಯ್ಯೋ ಪುಣ್ಯಾತ್ಮ, ಎಂತ ನೀನು ಗಂಡ ಮನುಷ್ಯನಪ್ಪ. ಈಗ ಹೇಳ್ತಾನೆ ನಿಮ್ಮಲ್ಲಿ ಗಟ್ಸ್ ಇದ್ರೆ ಮಾಡಿ ಅಂತ. ಆಮೇಲೆ ಇನ್ನೊಂದು ಹೇಳ್ತಾನೆ ಅವನು, ಇರಾನ್ ಅನ್ನ ಪಾಷಾಣ ಯುಗಕ್ಕೆ ಅಂತ ಸ್ಟೋನ್ ಏಜಿಗೆ. ಪುಣ್ಯಾತ್ಮ ಹೇಳ್ತಾನೆ, ಫಸ್ಟ್ ವರ್ಲ್ಡ್ ವಾರ್ 3 ವರ್ಷ 23 ದಿವಸ ನಡೆದಿದೆ, ಸೆಕೆಂಡ್ ವರ್ಲ್ಡ್ ವಾರ್ 2 ವರ್ಷ 14 ದಿವಸ ನಡೆದಿದೆ, ಈಗ 3ನೇದು ಬರೀ 33 ದಿವಸ ಆಗಿದೆ. ಅಂದ್ರೆ ನೀವು ಎಲ್ಲ ಕರ್ಕೊಂಡು ಹೊಂಟಿಯ ಇಡೀ ದೇಶಕ್ಕೆ. ದೇಶದಲ್ಲಿ ಮುಂಬರುವ ಮೇ ತಿಂಗಳಿನಲ್ಲಿ ಮದುವೆ ಕಾರ್ಯಗಳಿದಾವೆ, ಸ್ಕೂಲು ಕಾಲೇಜಸ್ ಎಲ್ಲ ಸ್ಟಾರ್ಟ್ ಆಗ್ತದೆ. ನಮ್ಮ ದೇಶದ ಪರಿಸ್ಥಿತಿ ಏನಂತ ನೋಡಿದಾಗ ಇವತ್ತು 65 ದೇಶಗಳು ವಿಡಿಯೋ ಕಾನ್ಫರೆನ್ಸ್ ಅಲ್ಲಿ ಒಂದು ರೆಸೊಲ್ಯೂಷನ್ ಮಾಡಿದ್ದಾರೆ. ಹೆಂಗಾದ್ರೂ ಅದಕ್ಕೆ ಭಾರತ ದೇಶದ ವಿದೇಶಾಂಗ ಸಚಿವರು ಕೂಡ ಇದ್ರು. ಹೆಂಗಾದ್ರೂ ಮಾಡ್ಬೇಕಂತದ ಯುನೈಟೆಡ್ ನೇಷನ್ ಸೆಕ್ಯೂರಿಟಿ ಕೌನ್ಸಿಲ್ ನಲ್ಲಿ ಒಮಾನ್ ಒಂದು ಅರ್ಜಿಯನ್ನು ಹಾಕಿದೆ. ಆದ್ರೆ ನಂಗೆ ಹೇಳಿ ಮೇಡಮ್, ಇರಾನ್ ಅನ್ನ ಸಪೋರ್ಟ್ ಮಾಡುವುದು ಚೈನಾ ಮತ್ತು ರಷ್ಯಾ, ಫ್ರಾನ್ಸು, ಬ್ರಿಟನ್ ಮತ್ತೆ ಇನ್ನೊಂದು ಕಂಟ್ರಿ ಜಪಾನ್, ಅವ್ರು ವಿಡ್ರಾ ಮಾಡಿಬಿಟ್ರೆ ಆಟೋಮೆಟಿಕ್ಲಿ ಇರಾನ್ ಸಪೋರ್ಟ್ ನಲ್ಲಿ 2 ದೇಶ ವಿಡ್ರಾ ಮಾಡಿದ್ರೆ ಈ ಏನ್ ರೆಸೊಲ್ಯೂಷನ್ ಇದೆ ಅದೇ ಫೇಲ್ ಆಗ್ತದೆ. ಒಂದನೇದು ಒಂದು ಮೊಸಾದ್ ಡಾಕ್ಟ್ರೈನ್ ಅಂತ ಬುಕ್ ಇದೆ ಮೇಡಮ್, ತಾವು ದಯವಿಟ್ಟು ಓದ್ಬೇಕು, ನೀವು ಒಳ್ಳೆ ವಕ್ತಾರು. ಅದು IRGCಯ ಬೇಸ್ ನಲ್ಲಿರುವ ಮೊಸಾದ್ ಡಾಕ್ಟ್ರೈನ್. Until the last soldier don't die, IRGC will continuously start fighting against anti-America ಅಂತ ತಿಳ್ಕೊಳ್ರಿ, ಇಲ್ಲ ನಾಟಿ ಅಮೆರಿಕ ಅಂತ ತಿಳ್ಕೊಳ್ರಿ. ಯಾಕಂದ್ರೆ ಲೈಕ್ ದಿಸ್ ವಾರ್ ನ ಎಂದು ನೋಡಿದ್ದಿಲ್ಲ. ಆದ್ರೆ ನೀವು ಏನೇನು ಮಾಡ್ತಾ ಇದ್ದೀರಾ, ಇವತ್ತು ನೀವು B2 ಬ್ರಿಡ್ಜ್ ಅನ್ನ ಹೊಡೆದು ಹಾಕಿದ್ದೀರ. B2 ಬ್ರಿಡ್ಜ್ ತೆಗೆದಿಂದ ಇನ್ನೊಂದು ಇಂಡಸ್ಟ್ರಿಯಲ್ ಊರಿಗೆ ಬ್ರಿಡ್ಜ್ ಅದು ಹಾಸ್ಪಿಟಲ್ ಮೇಲೆ ಅಟ್ಯಾಕ್ ಮಾಡಿದ್ದೀರ. ಅದೇ ತರ IRGC ಅಮೇರಿಕದ ಎಲ್ಲಾ ಟೆಕ್ ಕಂಪನಿಗಳ ಮೇಲೆ ಒಂದೊಂದಾಗಿ ನಿನ್ನೆ ಅಮೆಜಾನ್, ಇವತ್ತು ಮೋಹನ್ ಸರ್, ಪ್ಲೀಸ್ ಡೋಂಟ್ ಮೈಂಡ್, ನನಗೆ ನೀವು ಒಂದು ಹೆಲ್ಪ್ ಮಾಡ್ಬೋದಾ? ಪ್ಲೀಸ್ ಸ್ವಲ್ಪ ಮುಂದೆ ಕೂತ್ಕೊಂಡು ಮಾತಾಡ್ಬೋದಾ? ಬಿಕಾಸ್ ಇಟ್ ಇಸ್ ನಾಟ್ ಸೋ ಕ್ಲಿಯರ್ ದಟ್. ಅದಕ್ಕೋಸ್ಕರ ಸ್ವಲ್ಪ ಮುಂದೆ ಕೂತು ಮಾತಾಡ್ಬೋದಾ? ಇಟ್ಸ್ ಜಸ್ಟ್ ಮೈ ಹಂಬಲ್ ರಿಕ್ವೆಸ್ಟ್. ಎಸ್ ರೈಟ್ ಸರ್, ಗೋ ಹೆಡ್ ಸರ್. ಈಗೆಲ್ಲ ನಡುವೆ ನೀವು ಹೇಳ್ತಾ ಇದ್ದೀರಾ ವಿಶ್ವಸಂಸ್ಥೆ ನಮ್ಗೆ ಏನ್ ಬರ್ಬೇಕು ಮತ್ತೆ ಇನ್ನೊಂದು ಹಾಕ ಮೇಡಮ್, ಡೊನಾಲ್ಡ್ ಟ್ರಂಪ್ ಈಸ್ ಎ ಬಿಸ್ನೆಸ್ ಮ್ಯಾನ್. ಡೊನಾಲ್ಡ್ ಟ್ರಂಪ್ ಬಿಸ್ನೆಸ್ ಮ್ಯಾನ್ ಹೆಂಗಿದ್ದಾನೆ ಅಂದ್ರೆ ಅವ್ನು ಗೊತ್ತಿದೆ, ಇಟ್ ಇಸ್ ಸೆಕೆಂಡ್ ಟೈಮ್ ಆಲ್ ರೈಟ್ ಸರ್, ಆಲ್ ರೈಟ್ ಮೋಹನ್ ಸರ್. ರವಿ ಸರ್, ನಿಮ್ಮ ಲಾಸ್ಟ್ ರಿಯಾಕ್ಷನ್ ಆನ್ ದಿಸ್ ಸರ್, ಏನ್ ಹೇಳಕ್ ಇಷ್ಟಪಡ್ತೀರಾ? ಇಂಥ ಪರಿಸ್ಥಿತಿಗೆ ಇರಾನ್ ಒಪ್ಪಂದ ಮಾಡ್ಕೊಳ್ಳದೆ ಇದ್ರೆ ಅದು ವ್ಯಾನ್ಸ್ ನ ವೈಫಲ್ಯ ಅಂತ ಟ್ರಂಪ್ ಹೇಳ್ತಾರೆ. ಇನ್ ಕೇಸ್ ಒಪ್ಪಂದ ಆಗ್ಬಿಟ್ಟು ಕದನ ವಿರಾಮ ಆಗ್ಬಿಟ್ರೆ ಆ ಕ್ರೆಡಿಟ್ ಎಲ್ಲ ಟ್ರಂಪ್ ಹೋಗುತ್ತೆ. ಸೊ ಈಸ್ ಓನ್ಲಿ ಟ್ರೈಂಗ್ ಟು ಟೇಕ್ ಕ್ರೆಡಿಟ್ಸ್ ಫ್ರಮ್ ಎವ್ರಿಥಿಂಗ್. ಇವಾಗ ಆಪರೇಷನ್ ಸಿಂಧೂರ್ ನಡಿಬೇಕಾದ್ರೂ ಅಷ್ಟೇನೆ, ಭಾರತ ನಾನು ಹೇಳಿದ್ಮೇಲೆ ಯುದ್ಧ ನಿಲ್ಸಿದ್ದು, ನಾನು ಹೇಳಿದಕ್ಕೆ ಇದು ಸ್ಟಾಪ್ ಆಯ್ತು ಇಂಡಿಯಾ ಪಾಕಿಸ್ತಾನ್ ವಾರು ಅಂತ ಅಲ್ಲೂ ಟ್ರಂಪ್ ಇವತ್ತಿಗೂ ಅದನ್ನ ಕ್ರೆಡಿಟ್ ತಗೊಳ್ಳೋದು ಬಿಟ್ಟಿಲ್ಲ. ಏನ್ ಹೇಳ್ತೀರಿ? ಟ್ರಂಪ್ ಬಂದು ಒಂದು ಟೈಪ್ ಎ ಪರ್ಸನಾಲಿಟಿ, ಯಾವತ್ತು ನಂದು ನಾನೇ ಅಂತ ಹೇಳ್ಕೊಳ್ಳೋ ಮನುಷ್ಯ, ಗೊತ್ತಾಯ್ತಾ? ಬಿಸ್ನೆಸ್ ಮ್ಯಾನ್ ಇರ್ಬೋದು, ಒಪ್ಕೋತೀನಿ, ಬಟ್ ಟೈಪ್ ಎ ಪರ್ಸನಾಲಿಟಿ. ಅದರಲ್ಲೂ ಬಿಸ್ನೆಸ್ ಮ್ಯಾನ್ ಸುಮಾರು ಜನ ನೋಡಿದೀವಿ ಕಾಂಪ್ರಮೈಸ್ ಆಗೋದನ್ನು. ಇರಾನ್ ಅಂತೂ ಕಾಂಪ್ರಮೈಸ್ ಆಗಲ್ಲ ಈ ವಿಷಯದಲ್ಲಿ, ಅವರು ಸಿದ್ಧವಾಗಿದ್ದಾರೆ. ಇದು ಸಾಕಷ್ಟು ದಿವಸಗಳು, ವರ್ಷಾನ್ಗಟ್ಲೆ ಇದು ಪ್ರಿಪರೇಷನ್ ನಡೆದಿದೆ ಇವ್ರದ್ದು. ಸೊ ಅದಕ್ಕೆ ತಕ್ಕಾಗಿದಂಗೆ ಅವ್ರ ಟ್ರೂಪ್ಸ್ ಟ್ರೈನ್ ಮಾಡಿದ್ದಾರೆ. ಇರಾನ್ ಅಂತೂ ಒಪ್ಕೊಳ್ಳೋದಿಲ್ಲ ಇದು. UN ಮಾತು ಯಾರು ಕೇಳೋದಿಲ್ಲ, ಇವರು ಕೇಳಲ್ಲ, ಅವರು ಕೇಳಲ್ಲ. ಕತಾರ್ ಕೊಟ್ಟಿರ್ಬೋದು, UN ಮಾತು ಇದುವರೆಗೂ ಯಾರು ಕೇಳಿಲ್ಲ. ಇರಾಕ್ ಯುದ್ಧದಲ್ಲೂ ನಿಲ್ಸಕ್ಕಾಗ್ಲಿಲ್ಲ, ಸಿರಿಯಾ ಯುದ್ಧದಲ್ಲೂ ನಿಲ್ಸಕ್ಕಾಗ್ಲಿಲ್ಲ, ಅಲ್ಲಿ ಲಿಬಿಯಾ ಯುದ್ಧದಲ್ಲೂ ನಿಲ್ಸಕ್ಕಾಗ್ಲಿಲ್ಲ. ಸೊ ಅವರು ಕಂಟಿನ್ಯೂ ಮಾಡ್ತಿರ್ತಾರೆ ಈ ವಿಷಯನೇ. ಬಟ್ ಒಂದು
ಅವಕಾಶ ನೋಡ್ತಿರ್ತಾರೆ. ಇದನ್ನೇ ಯಾವುದೋ ಒಂದು ನಮ್ಗೆ ಅವಮಾನ ಇಲ್ಲದೆ ಹೆಂಗ್ ಹೊರಗಡೆ ಹೋಗ್ಬೇಕು ಅಂತ ಹೇಳ್ಬಿಟ್ಟು ಪ್ರತಿದಿನ ಅವರು ನಾವು ಧ್ವಂಸ ಮಾಡಿದೀವಿ ಅಂತ ಏನೇ ಹೇಳ್ತಾನೆ ಮನುಷ್ಯ. ಬಟ್ ಇದ್ರೂ ಅವರು ರಿಪೀಟೆಡ್ಲಿ ಅಟ್ಯಾಕ್ ಆಗುತ್ತೆ. ಕೆಲವು ದಿನದಿಂದ ಅವ್ರದ್ದು ಒಂದು ಮಿಸೈಲ್ ಮ್ಯಾನುಫ್ಯಾಕ್ಚರಿಂಗ್ ಯೂನಿಟ್ನೇ ಹೊಡೆದು ಧ್ವಂಸಗೊಳಿಸಿದ್ದಾರೆ ನೋಡ್ರೆ, ಅಲ್ಲಿ ನಿಮ್ಗೆ ಬರ್ತಿದೆ ಸೇಮ್ ಅದ್ರ ಬಗ್ಗೆ ಹೇಳಿದ್ರು. ಬಟ್ ಇದ್ರೂ ಅವರು ದಾಳಿ ಮಾಡ್ತಿದ್ದಾರೆ ಅಂತ ಹೇಳಿದ್ರೆ ದೇ ಹ್ಯಾವ್ ಸಮ್ ರಿಸರ್ವ್ಸ್ ಮೇಲ್ಗಡೆ ಇಟ್ಕೊಂಡಿದ್ದಾರೆ, ಅವರು ಬಿಡೋದಿಲ್ಲ ಅವ್ರು. ಯಾಕೆಂದ್ರೆ ದಕ್ಷಿಣ ಅಮೆರಿಕ ಮತ್ತು ಇದು ಉತ್ತರ ಅಮೆರಿಕ ಯಾವತ್ತೂ ಯುದ್ಧ ನೋಡಿಲ್ಲ, ಯಾವ ಯುದ್ಧ ನೋಡಿಲ್ಲ. ಆದ್ರೆ ಈ ಏಷ್ಯಾ ಯುರೋಪ್ ಎಲ್ಲ ಯುದ್ಧದಲ್ಲೇ ಹುಟ್ಟು ಬೆಳೆದವರು, ಗೊತ್ತಾಯ್ತಾ? ಸೊ ಅವ್ರಿಗೆ ಯುದ್ಧ ಮಾಡೋದಕ್ಕೆ ಹೆಂಗೆ ಅಂತ ಗೊತ್ತು ಇವ್ರಿಗೆ. ಸೊ ಇವ್ರ ಜೊತೆ ಮಾಡ್ತಾನೆ ಇರ್ತಾರೆ. ಅವ್ರಿಗೆ ನಿಲ್ಸೋದೇ ಇಲ್ಲ. ಅವ್ರಿಗೆ ಸಾಕವಾಗದ ಒಂದು ವಿಷಯ ಬಂದಿಲ್ಲ ಅಂತ ಹೇಳಿದ್ರೆ ಅದ್ವರೆಗೂ ಅವ್ರು ನಿಲ್ಲೋದಿಲ್ಲ. ಅವರು ತಯಾರಿ ಮಾಡ್ಬಿಟ್ಟಿದ್ದಾರೆ. ಏಮ್ ಆಫ್ ದ ಟ್ರಂಪ್ ಹಲೋ ಸರ್ ಹೇಳಿ. ಈಗ ಟ್ರಂಪಿನ ಏಮ್ ಮುಂದಿನ ದಿವಸದಲ್ಲಿ ಏನಂತ ಹೇಳ್ತಾ ಇದ್ದ ನೋಡಿ ಮೇಡಮ್, ಅವನು ಖರ್ಗ ದ್ವೀಪ ಮುಖಾಂತರ ಬೂಟ್ ಆನ್ ದ ಗ್ರೌಂಡ್ಸ್ ಅಂತ ನಾವೇನ್ ಹೇಳ್ತಾ ಇದ್ದೇವೆ, ಹಿ ಈಸ್ ಟೇಕಿಂಗ್ ಟೈಮ್ ಟು ಗೆಟ್ ದ ಬೂಟ್ಸ್ ಆನ್ ದ ಗ್ರೌಂಡ್ ಇನ್ ಮ್ಯಾಕ್ಸಿಮಮ್ ನಂಬರ್ಸ್. ಹಿ ಮೇ ಗೋ ಅಪ್ ಟು ಸಚ್ ಎಕ್ಸ್ಟೆಂಟ್ ದಟ್ 130 ಕಿಲೋಮೀಟರ್ಸ್ ಇದ್ದ ಪಾಕಿಸ್ತಾನ ನಾಳೆ ಹಾಳಾಗ್ಲಿ, ಆದ್ರೆ ಪಾಕಿಸ್ತಾನನ ಮುನೀರ್ಗೆ ಮತ್ತು ಅವನ ಶಹಬಾಜ್ಗೆ ಏನಾದ್ರೂ ದುಡ್ಡು ಎಲ್ಲ ಕೊಟ್ಟು ಪಾಕಿಸ್ತಾನನ ನಲೆ ಮತ್ತು ನಮ್ಮ ಖರ್ಗನ ವಾಪರಿಸಿ ಬೂಟ್ ಆನ್ ದ ಗ್ರೌಂಡ್ಸ್ ಮಾಡಿ ಆಲ್ ಔಟ್ ವಾರ್ ವೇಜ್ ಮಾಡ್ಲಿಕ್ಕೆ ಅವನು ಪ್ರಯತ್ನ ಮಾಡ್ತಾನೆ. IRGC ಅದನ್ನ ಕೌಂಟರ್ ಮಾಡ್ತದೆ. ಹಿಂಗಿದ್ದಾಗ ಮುಂಬರುವ ಇನ್ನೊಂದು ತಿಂಗಳ, 2 ತಿಂಗಳ ಈ ಯುದ್ಧದ ಸನ್ನಿವೇಶ ಇದೇ ತರ ನಡೆದು ಹೋಗಿದಾಗ ಇಡೀ ಯುರೋಪಿಯನ್ ನೇಷನ್ಸ್ ಆಗ್ಲಿ, ನಾಟೋ ದೇಶಗಳಾಗ್ಲಿ, ಸೌತ್ ಈಸ್ಟ್ ಏಷ್ಯನ್ ಕಂಟ್ರಿಗಳಾಗ್ಲಿ ನಮ್ಗೆಲ್ರಿಗೂ ಇದನ್ನ ಹೊಡ್ತಾ ಇದ್ದಾಗ ನಾವು ಎಲ್ಲರೂ ಕೂಡ ಸನ್ನದ್ಧರಾಗಬೇಕು. ಆಮೇಲೆ ಕೆಲವೊಂದು ರಿಸ್ಟ್ರಿಕ್ಷನ್ಸ್ ಗವರ್ಮೆಂಟ್ ಆಫ್ ಇಂಡಿಯಾ will definitely impose on the citizens of this country, because it is not government of India who is involved in this war, but government of India is in nowhere position to do the negotiation, because both are rogue states, both are adamant, and both are not listening to anybody. Hingidaga we need to be together and face this war anta ಈ ಕನ್ಕ್ಲೂಡಿಂಗ್ ರಿಮಾರ್ಕ್ಸ್ ಅನ್ನು ಹೇಳ್ಬೋದು ಮೇಡಮ್. ಒಂದೇ ಒಂದು ವರ್ಡ್ ಬೇಕು ನನಗೆ. ನೀವು ವಿಶ್ವಸಂಸ್ಥೆದ ಏನೋ ಹೇಳ್ತಾ ಇದ್ರೆ, ವಾಂಟ್ ದಟ್ ಕ್ಲಾರಿಫಿಕೇಶನ್ ಸರ್. ಯಾಕೆ ಅದು ಆಟುಕುಟ್ಟು ಲೆಕ್ಕಕ್ಕಿಲ್ವಾ ಸರ್? ಈ ಮೇಡಮ್ 1990ರ ನಂತರ ಯುನೈಟೆಡ್ ನೇಷನ್ಸ್ ಆರ್ಗನೈಸೇಷನ್ ಮತ್ತು ಯುನೈಟೆಡ್ ನೇಷನ್ಸ್ ಸೆಕ್ಯೂರಿಟಿ ಕೌನ್ಸಿಲ್, ನೀವು ಹೇಳಿ ನಂಗೆ, ಯುನೈಟೆಡ್ ನೇಷನ್ಸ್ ಪ್ರೆಸಿಡೆಂಟ್ ಯಾವಾಗಾದ್ರೂ ಭಾರತೀಯ ಆಗಿದಾನ? ಯಾವಾಗಾದ್ರೂ ಅಮೆರಿಕನ್ ಆಗಿದಾನ? ಜಪಾನ್ ಆಗಿದಾನ? ಜರ್ಮನಿನೂ ಆಗಿದಾನ? ನಾರ್ತ್ ಕೊರಿಯಾದವನ್ ಆಗಿದಾನ? ಸಣ್ಣ ಸಣ್ಣ ಸ್ಲೋವಿಕಿಯಾ, ಐಸ್ಲ್ಯಾಂಡ್, ಫಿನ್ಲ್ಯಾಂಡ್, ಇಂಥ ಸಣ್ಣ ದೇಶದ ಪ್ರೆಸಿಡೆಂಟ್ ನ ಅಲ್ಲಿ ಒಂದು ಮಾಡೆಲ್ ಆಗಿ ಒಂದು ಏನಂತ ಗೊಂಬೆ ಅಂತ ಕೂರಿಸುತ್ತಾರೆ. ಅವ್ರು ಏನು ಆಫ್ರಿಕನ್ ಕಂಟ್ರಿ ಪ್ರೆಸಿಡೆಂಟ್, ಸ್ಟ್ರಾಂಗ್ ಪರ್ಸನ್ ಫ್ರಮ್ ದ ಸ್ಟ್ರಾಂಗ್ ನೇಷನ್ like India. Sir, when Vishwasamstha can take action against Russia, why can't against America, sir? No, madam, the United Nations organization is always the puppet of new history. Tagadu nodi, United Nations organization always works as a puppet to United States of America. ನಂಗೆ ಇನ್ನೊಂದು ಕಾಣಿಸ್ತಾ ಇದೆ ಮೇಡಮ್, ನಿಮ್ಮ ಹತ್ರ ಟೈಮ್ ಇದ್ರೆ, USSR ಅಂತ ಮುಂಚೆ ಇತ್ತು ಯುನೈಟೆಡ್. ಹೌದು. ಅದು ಪರಿಸ್ಟ್ರೋವಿಕಾ ಗ್ಲಾಸ್ನೋಸ್ಟ್ ಆಗಿ ಡಿಸ್ಇಂಟಿಗ್ರೇಷನ್ ಆಯ್ತು. ಆ ಡಿಸ್ಇಂಟಿಗ್ರೇಷನ್ ಒಂದು ಕಂಟ್ರಿ ಅಂತಂದ್ರೆ ಈಗ ಯುಕ್ರೇನ್, ಇಟ್ ವಾಸ್ ಪಾರ್ಟ್ ಆಫ್ USSR. ನಂಗೆ ಅನಿಸ್ತಾ ಇದೆ ಈ ಭಂಡನ ನಂಗೆ ಶಬ್ದನೂ ಬರ್ತಾ ಇಲ್ಲ ಇವನ್ ಬಗ್ಗೆ ಮಾತಾಡ್ಲಿಕ್ಕೆ. ಇವನ ಈ ಶಾಸನವನ್ನು ನೋಡಿ ಯುನೈಟೆಡ್ ಸ್ಟೇಟ್ಸ್ ಆಫ್ ಅಮೆರಿಕಾ ವಿಲ್ ನೋ ಲಾಂಗರ್ ಬಿ ಯುನೈಟೆಡ್ ಸ್ಟೇಟ್ಸ್ ಆಫ್ ಅಮೆರಿಕಾ. This may disintegrate once again, and the USA will be changed.